ಎಷ್ಟ್ ಹೇಳ್ತೀಯಪ್ಪ ಈ ಕುರಿಗೆ? ಒಳ್ಳೆ ಪಗಡ್ದ ಕುರಿ ಸಮಯ ಇದು. 2 ದೊಡ್ಡ ನೋಟ್ ಆಯ್ತದೆ ಸಮಯ. 2 ದೊಡ್ಡ ನೋಟು ಅಂದ್ರೆ 2000 ರೂಪಾಯಿನ? ಹೌದು ಸಮಯ. ಏನಯ್ಯ ಇಷ್ಟು ಒಳ್ಳೆ ಕುರಿಗೆ 2000 ರೂಪಾಯಿ ಅಷ್ಟೇನಾ? ನೋಡಪ್ಪ 2000 ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ. 3000 ರೂಪಾಯಿ ಕೊಡ್ತೀನಿ. ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಹುಚ್ಚರಿರ್ಬೇಕು. ಹುಚ್ಚ ನೀನು, ನಿಮ್ಮಪ್ಪ, ನಿನ್ ತಾತ ಅಲ್ಲಯ್ಯ. ಇಷ್ಟು ಒಳ್ಳೆ ಕುರಿಗೆ 2 ಪಟ್ಟು ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚ ಅಂತೆಲ್ಲಯ್ಯ. ನೋಡಪ್ಪ ಈ ಕುರಿನ್ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಬಾ. ಗುರು, ನಾವ್ ಈ ವ್ಯಾಪಾರದಾಗ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸು. ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರ್ಬೇಕು. ಆಮೇಲೆ ನಿನ್ ದುಡ್ಡು ನೀನ್ ತಗೊಂಡ್ ಹೋಗ್ತಾ ಇರು. ಆಯ್ತು ಬುದೇ. ಹಂಗಾರ ಬಾ. ಕುರಿ ರೇಟ್ ಹೆಂಗಪ್ಪ? 5000. ನಾನ್ ಕೇಳಿದ್ದು ಕುರಿ ರೇಟು, ನಿನ್ನ ರೇಟ್ ಅಲ್ಲ. ನಾನ್ ಹೇಳಿದ್ದು ನನ್ ರೇಟನ್ನಲ್ಲ, ಕುರಿ ರೇಟನ್ನೇ. ಸಾಮಾನ್ಯದ ಕುರಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಮಾತಾಡ್ಸೋ ನೋಡೋಣ. ಅಡ್ವಾನ್ಸ್ ಕೊಟ್ರೇನೆ ಮಾತಾಡ್ಸೋದು. ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ? ಕುರಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ಮೇಲೆ ನೀನ್ ತಗೊಳ್ತಿ ಅಂತ ಏನ್ ಗ್ಯಾರಂಟಿ? ಯೋ, ಜಾಸ್ತಿ ಮಾತಾಡಿದ್ರ ಅಷ್ಟೇ. ಸುಮ್ನೆ ಹೋಗ ಆಚೆ. ನಿಮ್ಮಂತ ತರ್ಲೆ ನನ್ ಮಕ್ಳು ತಗೊಳಕ ಬರ್ತೀರಾ? ಸುಮ್ನೆ ತರ್ಲೆ ಮಾಡಕ್ ಬರ್ತೀರಾ? ಸುಮ್ನೆ ಮುಚ್ಕೊಂಡ್ ಹೋಗೆ. ಏನಂದೆ? ಏನಯ್ಯ? ಏನೀಗ? ಯಾರೇ ಅಕಲ್ ಹೇ ಕ್ಯಾ? ವ್ಯಾಪಾರ ಮಾಡೋದು ಜಾಗದಾಗೆ ಗಲಾಟೆಗೆ ಮಾಡ್ತಾರೆ. ವ್ಯಾಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ ಮಾಲೂಮ್. ಅರೆ ರೇ 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 ಕ್ಯಾ ಬಕ್ರಾ ಹೇ? ನಂದು ನಂದು ये कुणिगल का बकरा, ये बन्नूर का. ಫಾರಿನ್ ಕ ಬಕ್ರಾ. ಫಾರಿನ್ ಕಾ? ಈ ಬಕ್ರಾ ನಮ್ಗೆ ಕೊಟ್ಬಿಡು, ನಮ್ದಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ. ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡು. ನಮ್ದಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ, ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡಿ. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಈಗ ನಾನ್ ನಿನ್ಗೆ ಏನ್ ಹೇಳಿದ್ದು? ರೇ ಸ್ವಾಮಿ, ಇದು ಇಂಗ್ಲಿಷ್ ಮಾತಾಡೋ ಕುರಿ. ಇಂಗ್ಲಿಷ್ ಮಾತಾಡುತ್ತೆ. ಎಷ್ಟೇ ಆದ್ರೂ ನನಗೆ ಬೇಕಿದು. ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತದೆ. ಮತ್ತೆ ಮನುಷ್ಯರು ಮಾತಾಡೋದು ಕಷ್ಟ ಐತೆ, ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ. ಹಂಗಾದ್ರೆ ಈ ಬಕ್ರಾ ನಮ್ದಕ್ಕೆ ಬೇಕು. ರೇ ಸ್ವಾಮಿ, ಈ ಕುರಿ ನನಗ್ ಬೇಕು. ಈ ಬಕ್ರಾ ನಮ್ದಕ್ಕೆ ಬೇಕು. ರೇ ನನಗ್ ಬೇಕ್ರಿ ಇದು. ನಮ್ಗೆ ಬೇಕು. ರೇ, ಬಿಡ್ರಿ. ರೇ, ನಾನ್ ಮೊದ್ಲು ನೋಡಿದ್ದು. ಬಕ್ರಾ ನಮ್ಗೆ ಬೇಕು ಸ್ವಾಮಿ. ಜಗಳ ಆಡ್ಬಾರ್ದು ಅಂತ ನೀವೇ ಹೇಳ್ಬಿಟ್ಟು ನೀವೇ ಜಗಳ ಆಡ್ಸಿದ್ರಲ್ರಿ. ಎಲ್ಲ. ನಾನ್ ನಿಮಗೂ ಕೊಡಲ್ಲ, ಇವ್ರಿಗೂ ಕೊಡಲ್ಲ. ನನ್ ಕುರಿ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಹರಾಜ್ ಹಾಕ್ಬಿಡ್ತೀನಿ. ರೇ ಕುರಿ ಹರಾಜ್ 5000 ರೂಪಾಯಿ. 7000, 7,000, 8000, 9,000, 9,500. 9,500 ಮೇಲೆ ಇನ್ನು ಅರ್ಧ ಸಾವಿರ, 10,000. 10,000, 10,000 ಒಂದ್ ಸಾರಿ, 10,000 2 ಸಾರಿ, 10,000 3 ಸಾರಿ. ಮೇರಾ ನಸೀಬ್ ಜೀತ್ ಗಯಾ ರೇ. ಮೊದ್ಲು ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಗೆ ಕೊಡ್ತೀವಿ, ಮೊದ್ಲು ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅರೆ ಪೆಹಲೆ ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್. ಏನ್ರಿ ಕೇಳ್ತೀರಿ? ತಗೊಳ್ಳಿ, ನಾನೇ ಕೊಡ್ತೀನಿ. तुम क्या देता रे? मैं देता हूँ. ನೀವ್ಯಾರಿ ಕೊಡಕ್ಕೆ? अरे अमानुल्ला है ने, उनका बेटा रे. ಅಮಾನುಲ್ಲಾ ಕೋನ್? अताउल्ला का बेटा रे. ಅತ್ತವುಲ್ಲಾ ಕೋನ್? रहमतुल्ला का बेटा रे. ರಹಮತುಲ್ಲಾ ಕೋನ್? हिदायतुल्ला का बेटा रे. ಸುಮ್ನೆ ರೀ, ಯಾರ್ ಬೇಟ ಅದ್ರ ನನಗೇನ್ರಿ? ಮೊದ್ಲು ಅಡ್ವಾನ್ಸ್ ಕೊಡ್ರಿ. ರೀ, ಅವನ್ ಏನ್ ಕೇಳ್ತೀರಿ? अरे ನೀನ್ ಯಾಕೆ ಕೊಡ್ತೀಯಾ? ಚುಪ್ ರೋ. ಪೆಹಲೆ ಇಂಗ್ಲಿಷ್ ನಲ್ಲಿ ಮಾತಾಡ್ಸು. ಮಾತಾಡ್ತೀನಿ. ಆದ್ರೆ ಒಂದು ಕಂಡೀಷನ್. क्या बोलो? ಏನು ಅಂತಂದ್ರೆ ಈ ಕುರಿ ಹತ್ರ ಇಲ್ಲಿ ಮಾತಾಡ್ಸೋದು ಒಂದೇ ಒಂದು ಇಂಗ್ಲಿಷ್ ಪದ. ಉಳ್ದಿದ್ದನ್ನ ನಮ್ ದುಡ್ಡು ಪೂರ್ತಿಯಾಗಿ ಕೊಟ್ಟ ಮೇಲೇನೆ ನೀವು ನಿಮ್ ಮನೆ ತಗೊಂಡ ಮಾತಾಡ್ಸ್ಕೋಬೇಕು. अच्छा, ಅಷ್ಟೇ. बहुत अच्छा. ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಎಕ್ಸಿಬಿಷನ್ ನಾಗೆ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಾಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ 10 ರೂಪಾಯಿ ಟಿಕೆಟ್ ಮಾಡಿದ್ರೆ ನಮ್ದಕ್ಕೆ 1000 ರೂಪಾಯಿ ಮಾಡ್ಬೋದು. ಈ ಬಚ್ಚ ನನ್ನ ಮಕ್ಕಳಿಗೆ ಕಲ್ಲೇ ಇಲ್ಲ. ನೋಡಿ, ನೀವೆಲ್ಲರೂ ಸಾಕ್ಷಿ. ಈ ಕುರಿ ಹತ್ರ ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡ್ಸ್ತೀನಿ. ಅಪ್ಪ ಕುರಿರಾಯ, ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಹೇಗೆ? ಏಪ್ರಿಲ್ ತಿಂಗಳಾದ್ಮೇಲೆ ಮೇ ತಾನೆ? ಏನ್ರಪ್ಪ ನಾನು ಹೇಳಿದೆಲ್ಲ ಸರಿ ತಾನೆ?
ಕವಡೆ ಬಿಟ್ಟು ಹೆಂಗ್ ಹೇಳ್ತಾರೆ ಅಂದ್ರೆ ಮನ್ಸಲ್ಲಿರೋದು ಯಾರ ಹತ್ರನೂ ಅವೇನು ಮಾತಾಡಿರಲ್ಲ, ನಾವು ಏನೂ ಇರಲ್ಲ, ಆದ್ರೂ ಕೂಡ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ನಾವೇನ್ ಅನ್ಕೊಂಡಿದೀವೋ ಹಾಗೆ ಹೇಳ್ತಾರೆ. 120 ದಿನದಲ್ಲಿ ಮಗನ್ ಮದ್ವೆ ಆಗ್ತದೆ. ಬೇರೆ ಕಡೆ ನಮ್ಮ ಜಾತಕ ನೋಡಿ ಹೇಳ್ತಾರೆ, ಬಟ್ ಇಲ್ಲಿ ನಮ್ಮ ಮುಖಗಳನ್ನ ನೋಡಿ ನಮ್ಮ ಕವಡೆ ಬಿಡೋಕ್ಕಿಂತ ಮುಂಚೆ ನಮ್ಮ ಜಾತಕನೇ ಅವರೇ ಹೇಳೋ ಥರ ಇದೆ. ಅದು ಒಂದು ಅದ್ಭುತ ಅನ್ಸುತ್ತೆ ಸರ್. ಕೂತ್ಕೊಂಡಿಟ್ಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಅವರು ಕೂತ್ಕೊಂಡಿಟ್ಗೆ ನಾವು ಹೇಳಕ್ ಮೊದಲೇ ಅವರೇ ಹೇಳ್ತಾರೆ. ಅವ್ರು ಕೋಡೆ ಹಾಕಿದ್ವಿ, ಮಕ ನೋಡ್ಕೊಂಡೆ ಹೇಳ್ಬಿಟ್ರು ಎಲ್ಲ. ನಮ್ಮ ಮನೆಯಲ್ಲಿ 5 ಜನ ಇದೀವಿ, 6 ಜನ ಇದೀವಿ, 6 ಜನಕ್ಕೂ ಅವರೇ ಹೇಳಿದ್ರು.